ನೇಹಾ ತುಂಬಾ ಮುಗ್ಧ ಹುಡುಗಿ. ದೊಡ್ಡವರು ಹಿರಿಯರು ಎಂದರೆ ಗೌರವ, ಚಿಕ್ಕ ಮಕ್ಕಳು ಎಂದರೆ ಬಹಳ ಪ್ರೀತಿ. ಅವಳು ಅದೇ ಹಳ್ಳಿಯ ಗೌರಮ್ಮನ ಮಗನ ಜೊತೆ ಮದುವೆಯಾಗಿದ್ದಳು. ಗೌರಮ್ಮನಿಗೆ ದೊಡ್ಡ ಸೊಸೆಯಾಗಿದ್ದಳು. ದೊಡ್ಡ ಮಗ ಭೀಮಣ್ಣ, ಸಣ್ಣ ಮಗ ನಂದೀಶ್. ನಂದೀಶ್ಗೆ ಇನ್ನೂ ಮದುವೆಯಾಗಿರುವುದಿಲ್ಲ, ಆದರೆ ಅವನು ಕೈ ತುಂಬ ಸಂಬಳ ತರುತ್ತಿದ್ದ. ಭೀಮಣ್ಣ ಒಂದು ಸಣ್ಣ ಹೋಟೆಲ್ ನಡೆಸುತ್ತಿದ್ದ. ಮೊದಮೊದಲು ಗೌರಮ್ಮ ನೇಹಾ ಜೊತೆ ಚೆನ್ನಾಗೇ ಇದ್ದಳು. ನೇಹಾ, ಊಟ ಮಾಡ್ಬಾ, ಆಮೇಲೆ ಕೆಲಸ ಇಬ್ರು ಸೇರಿ ಮಾಡೋಣ. ಮನೆ ಕೆಲಸ ಮಾಡ್ತಾ ಕೂತ್ರೆ ಮುಗಿಯೋದೇ ಇಲ್ಲ. ಸ್ವಲ್ಪನೇ ಪಾತ್ರೆ ಇರೋದು ಅತ್ತೆ ಅಷ್ಟೆ. ಇದನ್ನೆಲ್ಲ ತೊಳೆದು ಆಮೇಲೆ ಮಾಡ್ತೀನಿ. ನೀವು ಹೋಗಿ ಊಟ ಮಾಡಿ ಲೇಟ್ ಆಯ್ತು. ನೀನ್ ತುಂಬಾ ಹಠ ಮಾಡಿ ಹುಡುಗಿ, ಬೇಗ ಬಾ, ಹಾಗಿದ್ರೆ ನಾನು ಹೋಗ್ತೀನಿ. ಸರಿ ಅತ್ತೆ. ನೇಹಾ ಎಲ್ಲಾ ಪಾತ್ರೆಗಳನ್ನು ತೊಳೆದು ಅತ್ತೆಯ ಹತ್ತಿರ ಬಂದಳು. ಅತ್ತೆ, ನಾನು ನಿಮ್ಮ ಹತ್ರ ಏನು ಕೇಳಬೇಕು? ಅದೇನ್ ಕೇಳು ನೇಹಾ, ಯಾಕೆ ಸಂಕೋಚ? ಅತ್ತೆ, ಅದು ನಾನು 4 ದಿನ ನನ್ನ ತವರು ಮನೆಗೆ ಹೋಗಿ ಬರ್ತೇನೆ. ಯಾಕೋ ಅಪ್ಪ ಅಮ್ಮ ತುಂಬ ನೆನಪಾಗ್ತಿದ್ದಾರೆ. ಅಯ್ಯೋ, ಅಷ್ಟೇನಾ? ಹುಚ್ಚು ಹುಡುಗಿ. ಇದಕ್ಕೆ ಹೀಗೆ ಈ ವಯಸ್ಸಲ್ಲಿ ಹೋಗದೆ ಇನ್ನೇನು ನನ್ನ ವಯಸ್ಸಲ್ಲ ಹೋಗೋಕ್ಕಾಗತ್ತೆ. ಆರಾಮಾಗಿ ಹೋಗಿ ಬಾ. ಹಾಗಲ್ಲ ಅತ್ತೆ, ಇಲ್ಲಿ ಎಲ್ಲ ಕೆಲಸ ನಿಮ್ಗಾಗತ್ತೆ. ಅದಕ್ಕೆ ಸ್ವಲ್ಪ ದಿನ ಅಲ್ಲ, ಇನ್ನು ಆರಾಮವಾಗಿ ಇಲ್ಲಿ ಚಿಂತೆ ಬಿಟ್ಟ ಇದು ಬಾ. ಸರಿ ಅತ್ತೆ, ಹಾಗಿದ್ರೆ ನಾನು ನಾಳೆನೇ ಹೋಗ್ತೇನೆ. ಸರಿ ನೇಹಾ, ಅಪ್ಪ ಅಮ್ಮನ ಕೇಳ್ದೆ ಅಂತ ಹೇಳು. ಸರಿ ಅತ್ತೆ, ಹೇಳ್ತೇನೆ. ರೀ, ನಾನು ಹೋಗಿ ಬರ್ತೀನಿ. ನೀವು ಅತ್ತೆ ನಾ ಚೆನ್ನಾಗಿ ನೋಡ್ಕೊಳ್ಳಿ. ಮನೆ ಕಡೆ ಹುಷಾರು, ಅಂಗಡಿ ಕಡೆ ಹುಷಾರಾಗಿರಿ. ನೀನೇನ್ ಟೆನ್ಷನ್ ಮಾಡ್ಕೋಬೇಡ, ನಾನು ಎಲ್ಲ ನೋಡ್ಕೊಳ್ತೀನಿ. ಬಾ, ನಿನ್ನ ಮನೆಯವರೆಗೂ ಬಿಟ್ಟು ಬರ್ತಾನೆ. ಭೀಮಣ್ಣ ನೇಹಾಳನ್ನು ಬಿಟ್ಟು ಬಂದನು. 1-2 ದಿನದ ನಂತರ ಅತ್ತೆಯಿಂದ ನೇಹಾಳಿಗೆ ಕಾಲ್ ಬರುತ್ತದೆ. ಹಲೋ ನೇಹಾ, ಹಲೋ ಅತ್ತೆ. ಹೇಗಿದ್ದೀಯಮ್ಮ? ಚೆನ್ನಾಗಿದ್ದೀನಿ ಅತ್ತೆ, ನೀವ್ ಹೇಗಿದ್ದೀರಾ? ನಿನ್ಗೊಂದು ವಿಷಯ ಹೇಳಬೇಕು. ಏನತ್ತೆ, ಏನ್ ವಿಷಯ? ನಿನ್ ಮೈದನಿಗೆ ಮದುವೆ ಫಿಕ್ಸ್ ಆಯ್ತು. ಹೌದಾ ಅತ್ತೆ? ನನಗಂತೂ ತುಂಬಾ ಖುಷಿ ಆಗ್ತಿದೆ. ಯಾರು ಹುಡುಗಿ, ಯಾವ ಊರು? ನಮ್ಮ ಮಣ್ಣನ್ ಮಗಳಿದ್ದಲ್ಲ ಜ್ಯೋತಿ, ಅವ್ರ ಜೊತೆ. ತುಂಬಾ ಸಂತೋಷ ಅತ್ತೆ. ಯಾವಾಗ ಮದುವೆ? ಈಗ ಬರೋ ಏಪ್ರಿಲ್ 12ಕ್ಕೆ. ನೀನ್ ಬೇಗ ಹೊರಟ ಬಾ. ಹಾಗಿದ್ರೆ ನಾನು ನಾಳೆನೇ ಹೊರಟ್ಬಿಡ್ತೀನಿ ಅತ್ತೆ. ಸರಿ, ಬೇಗ ಬಾ. ಮತ್ತೆ ಮದುವೆ ಮುಗಿಸ್ಕೊಂಡು ಯಾವಾಗಾದ್ರೂ ಹೋಗುವಂತೆ. ಮದುವೆ ದಿನ ಬಂದೇ ಬಿಟ್ಟಿತು. ಜ್ಯೋತಿ ನೋಡಲು ಚೆನ್ನಾಗಿದ್ದಳು, ಆದರೆ ಸ್ವಭಾವದಲ್ಲಿ ನೇಹಾ ಅಪೋಸಿಟ್ ಇದ್ದಳು. ಎಲ್ಲರೂ ಸೇರಿ ಖುಷಿಯಿಂದ ಮದುವೆ ಮಾಡಿ ಮುಗಿಸಿದರು. ಜ್ಯೋತಿ ಮದುವೆಯಾಗಿ ಮನೆಗೆ ಬಂದ ಕೆಲವೇ ದಿನದಲ್ಲೇ ನೇಹಾಳಿಗೆ ಕೊಂಕು ಮಾತನಾಡಲು ಶುರು ಮಾಡಿದಳು. ಅಯ್ಯೋ ನೇಹಾ ಅಕ್ಕ, ನಿಮ್ ರೂಮ್ನ ನನ್ ಬಿಟ್ಕೊಡಿ, ಅದು ಚೆನ್ನಾಗಿದೆ. ಯಾಕೆ ಜ್ಯೋತಿ, ನಿಮ್ ರೂಮ್ಗೆ ಏನಾಗಿದೆ? ಅಕ್ಕ, ನಿಮ್ ರೂಮಲ್ಲಿ ಸೋಫಾ, ಟಿವಿ ಎಲ್ಲ ಇದೆ. ನಮ್ ರೂಮಲ್ಲಿ ಏನಿಲ್ಲ. ಹೇಗೂ ನೀವ್ ಅದನ್ನ ಯೂಸ್ ಮಾಡ್ಕೊಲ್ವಾ? ಯಾಕಂದ್ರೆ ಯೂಸ್ ಮಾಡಕ್ ಬರ್ಬೇಕಲ್ವಾ ನಿಮ್ಗೆ? ಹೇಗೂ ನಿಮ್ಗೆ ಯೂಸ್ ಮಾಡಕ್ ಬರ್ಲ, ವೇಸ್ಟ್ ಅಲ್ವಾ? ಗೌರಮ್ಮ ಕೂಡ ಬರ್ತಾ ಬರ್ತಾ ಜ್ಯೋತಿ ಪರ ನಿಂತಳು. ಯಾಕಂದ್ರೆ ಅಣ್ಣನ ಮಗಳು ಅಂತ ಜ್ಯೋತಿ ಮತ್ತು ನೇಹಾ ನಡುವೆ ಭೇದ ಭಾವ ಶುರು ಮಾಡಿದಳು. ಎಲ್ಲ ಕೆಲಸವನ್ನು ನೇಹಾಳಿಗೆ ಹಚ್ಚುತ್ತಿದ್ದಳು. ಜ್ಯೋತಿಯನ್ನು ರಾಣಿ ತರ ನೋಡಿಕೊಳ್ಳುತ್ತಿದ್ದಳು. ನೇಹಾಳನ್ನು ಕೆಲಸದ ಆಳು ತರ ನೋಡಿಕೊಳ್ಳುತ್ತಿದ್ದಳು. ಇಲ್ಲಿ ನೋಡ್ ನೇಹಾ, ಬೇಗ ಕೆಲಸ ಮುಗಿಸು. ಜ್ಯೋತಿ ಬಂದಿದ್ದಾಳೆ ಅಂತ ಅವಳನ್ನ ಸರಿ ಕಟ್ಕೋಬೇಡ. ಅವಳು ನನ್ನ ಅಣ್ಣನ ಮಗಳು. ನಿಂತ್ರ ಬಿಕಾರಿ ಅಲ್ಲ, ಶ್ರೀಮಂತ ಮನೆತನದವಳು. ಅತ್ತೆ, ಯಾಕೆ ನೀವು ನನ್ನ ಮತ್ತು ಜ್ಯೋತಿನ ಬೇರೆ ಬೇರೆ ತರ ನೋಡಿಕೊಳ್ಳುತ್ತಿದ್ದೀರಾ? ಮೊದಲು ನೀವು ಹೀಗಿದ್ದಿಲ್ಲ. ನಾವಿಬ್ರು ಮನೆ ಸೊಸೆಯಾರು ತಾನೇ. ನೀನ್ ನನಗೆ ಬುದ್ಧಿ ಮಾತು ಹೇಳಿ ಬರ್ಬೇಡ. ನಿಂದೆಷ್ಟಿದೆ ಅಷ್ಟ್ ಕೆಲಸ ಮಾಡು, ಜಾಸ್ತಿ ಮಾತಾಡ್ಬೇಡ. ಅತ್ತೆ, ಅದು ಅಮ್ಮಂಗೆ ಹುಷಾರಿಲ್ಲ ಅಂತೆ. ಸ್ವಲ್ಪ 2 ದಿನ ಹೋಗಿ ಬರ್ತೀನಿ ಅತ್ತೆ. ನೀರಲ್ಲಿ ಹೋದ್ರೆ ಇಲ್ಲಿ ಕೆಲಸ ಮಾಡೋದು ಯಾರು? ಜ್ಯೋತಿ ಇರುತ್ತಾಳೆ ಅಲ್ವಾ ಅತ್ತೆ? 2 ದಿನ ಮನೆ ಕೆಲಸ ಮಾಡ್ತಾಳೆ. ಅಯ್ಯೋ, ಅದೇ ನಂಗೆ ಮನೆ ಕೆಲ್ಸ ಮಾಡಕ್ ಬರ್ಲ. ಪಾತ್ರೆ ಬಟ್ಟೆ ತೊಳ್ದ್ರೆ ಬಿಸ್ಲಲ್ಲಿ ನನ್ ಮುಖ ಟ್ಯಾನ್ ಆಗತ್ತೆ. ಇವಳನ್ನ ಎಲ್ಲೂ ಕಳ್ಸ್ಬೇಡಿ, ಇಲ್ಲಿ ಬಿದ್ದಿರ್ಲಿ. ಹಿಂಗ್ಯಾಕ್ ಮಾಡ್ತಿ ಜ್ಯೋತಿ?
ನಿಮ್ ಒಡ ಹುಟ್ಟಿದ ಅಕ್ಕ ಇದ್ರೆ ಹೀಗೆ ಮಾಡ್ತಿದ್ಯಾ? ನೀವು ಅದನ್ನೆಲ್ಲ ಮಾತಾಡ್ಬೇಡಿ ಮೊದ್ಲು. ಬೇಗ ಮನೆ ಕೆಲ್ಸ ಮಾಡಿ. ನಾನು ಶ್ರೀಮಂತ ಮನೆಯಿಂದ ಬಂದಿರೋದು ನಿಮ್ ಹಾಗೆ ಅಲ್ಲ. ಯಾಕ್ ಶ್ರುತಿ ಆತರ ಮಾತಾಡ್ತೀಯಾ? ನಾನು ಉಷಿನೇ ತಾನೆ. ಅಯ್ಯೋ ಅಕ್ಕ, ನಿಮ್ ಪುರಾಣ ಕೇಳೋಕೆ ನಂಗಿಲ್ಲಿ ಟೈಮ್ ಇಲ್ಲ. ನಾನು ನನ್ ಫ್ರೆಂಡ್ಸ್ ಹೊರಗೆ ಹೋಗ್ತಾ ಇದೀವಿ. ಅತ್ತೆ, ನಾನು ಹೋಗ್ತೇನೆ. ಸರಿ ಜ್ಯೋತಿ, ಹುಷಾರಾಗಿ ಹೋಗಿ ಬಾ. ಜ್ಯೋತಿ ಹೋದ ನಂತರ ಅತ್ತೆ, ಏ ನೇಹಾ, ಕಸ ಗುಡ್ಸಿ ಮುಸ್ರೆ ತೋಳಿಗ್ ಹೋಗು ಎಂದು ಅತ್ತೆ ಜೋರಾಗಿ ನೇಹಾಗೆ ಬೈದರು. ಪಾಪ ನೇಹ ಬೇಸರದಿಂದ ಮನೆಯ ಎಲ್ಲ ಕೆಲಸ ಮುಗಿಸಿ ಮನೆಯ ಹೊರಗೆ ಬೇಸರದಿಂದ ನಿಂತಿರುತ್ತಾಳೆ. ಅತ್ತೆ ಯಾಕೆ ನನಗೆ ಮೊದಲ ತರ ಪ್ರೀತಿ ತೋರಿಸ್ತಿಲ್ಲ? ನಾನು ಅಂದ್ರೆ ಯಾಕೆ ಹೀಗೆ ಕೋಪ ಮಾಡ್ಕೊಳ್ತಿದ್ದಾರೆ? ದೇವ್ರೆ, ನನಗೂ ಸ್ವಲ್ಪ ಮನೆಯಲ್ಲಿ ಖುಷಿ ಕೊಡಪ್ಪ. ಒಂದು ದಿನ ಜ್ಯೋತಿ ಎಲ್ಲರನ್ನೂ ಕರೆಯುತ್ತಾಳೆ. ಅತ್ತೆ, ನೇಹಾಕ್ಕ, ಎಲ್ರೂ ಹೊರಗ್ ಬನ್ನಿ. ಏನಾಯ್ತು ಜ್ಯೋತಿ? ನಿಮ್ಗೆಲ್ರಿಗೂ ನಾನೊಂದು ವಿಷಯ ಹೇಳ್ತೀನಿ. ಎಲ್ರಿಗೂ ತುಂಬಾ ಖುಷಿ ಆಗುತ್ತೆ. ಏನಿದು, ಬೇಗ ಹೇಳು. ಅತ್ತೆ, ನೀವು ಅಜ್ಜಿ ಆಗ್ತಾ ಇದ್ದೀರಾ. ನಾನು ಪ್ರೆಗ್ನೆಂಟ್. ಎಂಥ ಖುಷಿ ವಿಷಯ ಜ್ಯೋತಿ ಇದು. ತುಂಬಾ ಖುಷಿ ಆಯ್ತು. ಜ್ಯೋತಿ, ನೀನ್ ಈ ಟೈಮಲ್ಲಿ ತುಂಬಾ ಜೋಪಾನವಾಗಿರ್ಬೇಕು. ನಿನ್ ಹೊಟ್ಟೆಯಲ್ಲಿ ಇನ್ನೊಂದು ಜೀವ ಬೆಳೀತಿದೆ. ಜಾಸ್ತಿ ತಿನ್ಬೇಕು, ಜಾಸ್ತಿ ರೆಸ್ಟ್ ಮಾಡ್ಬೇಕು, ಜಾಸ್ತಿ ಓಡಾಡ್ಬೇಡ. ಸರಿ ಅತ್ತೆ, ನೀವು ಹೇಗ್ ಹೇಳ್ತಿರೋ ಹಾಗೆ ಕೇಳ್ತೀನಿ. ಜ್ಯೋತಿ, ನಿಂತರ ತಾಯಿತನ ಅನುಭವಿಸಕ್ಕೆ ಪುಣ್ಯ ಮಾಡಿರ್ಬೇಕು. ನಮ್ಮನೇಲೂ ಕೆಲ ಜನ ಇದ್ದಾರೆ. ಮದುವೆಯಾಗಿ 2 ವರ್ಷ ಆಯ್ತು, ಮಕ್ಕಳಿಲ್ಲ. ನಿಜ ಅತ್ತೆ, ನಂತರ ಹುಟ್ಟಿನಿಂದಲೇ ಅದೃಷ್ಟ ಇರಬೇಕು, ಲಕ್ಕಿ ಇರಬೇಕು, ತಾಯಿ ಆಗೋಕ್ಕೂ ಪುಣ್ಯ ಮಾಡಿರ್ಬೇಕು. ನೇಹಾ ನನ್ ಸೊಸೆ ಗರ್ಭಿಣಿಯಾಗಿದ್ದಾಳೆ. ಅವಳಿಗೆ ಇದ್ದಲ್ಲೇ ಎಲ್ಲಾ ಕೆಲಸ ನೀನು ಮಾಡಿಕೊಳ್ಬೇಕು. ನೋಡು ನೇಹಾಕ್ಕ, ನಿನ್ಗಂತೂ ನಂತರ ತಾಯಿ ಆಗೋ ಅದೃಷ್ಟ ಇಲ್ಲ. ಅದಕ್ಕೆ ನಾನು ಸೇವೆನಾದ್ರೂ ಮಾಡು, ಅದೃಷ್ಟ ಬಂದ್ರೂ ಬರ್ಬೋದು. ಈ ಎಲ್ಲ ಮಾತುಗಳನ್ನು ಕೇಳಿಸಿಕೊಂಡ ನೇಹಾಳ ಮನಸ್ಸು ಚೂರಾಯಿತು. ಅವಳು ಅವತ್ತು ಸಂಜೆನೇ ಋಷಿಮುನಿಗಳನ್ನು ಹುಡುಕಿಕೊಂಡು ಕಾಡಿನ ದಾರಿ ಹಿಡಿದಳು. ಒಂದು ದೊಡ್ಡ ಗುಹೆಯೊಳಗೆ ಋಷಿಮುನಿಗಳು ಧ್ಯಾನ ಮಾಡುತ್ತಾ ಕುಳಿತಿರುತ್ತಾರೆ. ನೇಹಾ ಅವಳ ಬಳಿ ಹೋಗುತ್ತಾಳೆ. ನಮಸ್ಕಾರ ಗುರುಗಳೇ. ಹೇಳು ಮಗಳೇ, ಏನು ಇಷ್ಟು ದೂರ ನನ್ನ ಹುಡ್ಕೊಂಡು ಬಂದಿದ್ದೀಯಾ? ಗುರುಗಳೇ, ನನ್ನ ಅತ್ತೆ ನನ್ನ ವಾರಗಿತ್ತಿ ನನಗೆ ತುಂಬ ಚುಚ್ಚಿ ಮಾತಾಡ್ತಾರೆ. ನೀನು ಬಡವಳು, ಹಾಗೆ ಹೀಗೆ ಅಂತ. ಮತ್ತೆ ನಾನು ತಾಯಿ ಆಗಿಲ್ಲ ಎಂದು ಹೀಯಾಲಿಸ್ತಾರೆ. ತುಂಬ ಅಳು ಬರುತ್ತೆ. ಚಿಂತೆ ಬೇಡ ಮಗು, ಆ ಶಿವನು ಏನೇ ಮಾಡಿದ್ರೂ ಅದಕ್ಕೆ ಒಂದು ಅರ್ಥ ಇರುತ್ತೆ. ಆದರೆ ಅವ್ರು ನನಗೆ ಕೊಡೋ ಕಷ್ಟ ಮತ್ತು ಅವ್ರು ಆಡೋ ಮಾತುಗಳು ನನ್ನನ್ನು ಕುಗ್ಗಿಸ್ತದೆ. ನನಗೆ ಸಂತಾನ ಭಾಗ್ಯ ಆಶೀರ್ವಾದ ಮಾಡಿ ನಾನು ಏನು ಮಾಡಬೇಕು ಹೇಳಿ? ಹೆದರ್ಬೇಡ ಮಗಳೇ, ಆಗೋದೆಲ್ಲ ಒಳ್ಳೆಯದಕ್ಕೆ. ನಾನು ನಿನಗೆ ಕೆಲವು ಹಣ್ಣು ಕೊಡುತ್ತೇನೆ. 3 ದಿನ ಬೆಳಗ್ಗೆ ರಾತ್ರಿ ಸೇವಿಸು. ಆದಷ್ಟು ಬೇಗ ನಿನ್ನ ಮಡಿಲು ತುಂಬಳಿ. ತುಂಬ ಧನ್ಯವಾದ ಗುರುಗಳೇ, ನಾನೇನು ಬರುತ್ತೇನೆ. ಗುರುಗಳು ಆ ಹಣ್ಣುಗಳನ್ನು ನೇಹಾ ಕೈಗೆ ಕೊಟ್ಟರು. ನೇಹಾ ಮನೆಗೆ ಬಂದು ಪ್ರತಿನಿತ್ಯ ಆ ಹಣ್ಣುಗಳನ್ನು ಗುಟ್ಟಾಗಿ ಯಾರಿಗೂ ಹೇಳದೆ ಸೇವಿಸುತ್ತಿದ್ದಳು. ಸ್ವಲ್ಪ ದಿನದಲ್ಲೇ ನೇಹಾ ಗರ್ಭಿಣಿಯಾದಳು. ಅವಳ ಮುಖ ಹೂವಿನಂತೆ ಅರಳಿತು. ನೇಹಾ ಅತ್ತೆಯ ಹತ್ತಿರ ಖುಷಿಯಿಂದ ಸುದ್ದಿ ತಿಳಿಸಲು ಹೋದಳು. ಅತ್ತೆ, ನಾನು ನಿಮ್ಗೇನೋ ಹೇಳಬೇಕು. ಯಾಕೆ ಕಿರ್ಚ್ತಿದ್ಯಾ? ಏನಾಯ್ತು? ಬೇಗ ಹೇಳು. ಅತ್ತೆ, ನಾನು ತಾಯಿ ಆಗ್ತಾ ಇದ್ದೀನಿ ಅತ್ತೆ. ಅಷ್ಟೇನಾ? ಗೌರಮ್ಮ ನೇಹಾ ತಾಯಿಯಾಗುವ ಸುದ್ದಿ ಕೇಳಿ ಅಷ್ಟೇನು ಖುಷಿ ಪಡಲಿಲ್ಲ. ಯಾಕೆಂದರೆ ಅವಳಿಗೆ ತನ್ನ ಅಣ್ಣನ ಮಗಳೇ ಮೇಲಾಗಿದ್ದಳು. ನೇಹಾ 6 ತಿಂಗಳ ಗರ್ಭಿಣಿ, ಜ್ಯೋತಿ 7 ತಿಂಗಳ ಗರ್ಭಿಣಿ. ನೇಹಾ ಅಡುಗೆ ಮನೆಯಲ್ಲಿ ಹಾಲು ಕುಡಿಯುತ್ತಿರುತ್ತಾಳೆ.
ಅಷ್ಟರಲ್ಲಿ ಗೌರಮ್ಮ ಬಂದು, ಏನ್ ಮಾಡ್ತಿದ್ಯಾ ನೀನು? ನಿನ್ಗ್ಯಾರ್ ಹಾಲ್ ಕುಡಿ ಅಂದ್ರು, ನೀನೇನು ನಿನ್ ತವ್ರ ಮನೆಯಿಂದ ತಂದಿಲ್ಲ. ಅತ್ತೆ, ಅದು ಅಮ್ಮ ಹೇಳಿದ್ರು ಹಾಲ್ ಕುಡಿದ್ರೆ ಮಗುಗೆ ಒಳ್ಳೇದು ಅಂತ. ಅದಕ್ ಸ್ವಲ್ಪ ಹಾಲ್ ಕುಡಿತಾ ಇದ್ದೆ. ಅದಕ್ಕೆ ನಮ್ಮನೆ ಹಾಲೇ ಬೇಕಾ? ಬೇಕಂದ್ರೆ ನಿನ್ ತವ್ರ ಮನೆಯಿಂದ ತರ್ಸ್ಕೊಂಡ್ ಕುಡಿ. ಯಾಕತ್ತೆ ಹೈಗ ಮಾಡ್ತಿದ್ದೀರಾ? ನನ್ ಹೊಟ್ಟೆಲ್ ಬೆಳೆಯೋದು ನಿಮ್ ಮನೆ ಮೊಮ್ಮಗ ತಾನೆ. ಆದ್ರೇನಾಯ್ತು? ಯಾವಾಗಿದ್ರು ಜ್ಯೋತಿ ಮಗನೇ ನನ್ ಮೊಮ್ಮಗ. ನೀನೇನ್ ತಂದಿದ್ಯಾ ಅಂತ ನಿನ್ ಮಗನ್ನ ನಾನ್ ನನ್ ಮೊಮ್ಮಗ ಅಂತ ಒಪ್ಕೊಳ್ಳಿ. ಬುದ್ಧಿ ಇಲ್ಲ ನಿನ್ ಮದ್ವೆ ಆದ. ಒಂದು ವರದಕ್ಷಿಣೆ ಇಲ್ಲ, ಏನಿಲ್ಲ. ಮೊದ್ಲು ಹೋಗಿ ಹಾಲ ಜ್ಯೋತಿ ಕೊಡು, ಹೋಗು. ಅವಳಿಗ್ ಬೇರೆ ತಗೊಂಡ್ ಹೋಗ್ತೀನಿ, ಇದನ್ ನಾನ್ ಕುಡಿತೀನಿ. ನಿನಗ್ ಒಮ್ಮೆ ಹೇಳಿದ್ರೆ ಅರ್ಥ ಆಗಲ್ವಾ? ಎಲ್ಲ ಅವಳಿಗ್ ಕೊಡು, ನೀನ್ ಕುಡಿಬೇಡ. ಅವಳಿಗ್ ಬೇಕು, ಅವಳಿಗೆ ಯಂತ್ರ ತರ್ಸಿರೋದು. ಹಾಗೆ ಅವಳಿಗೆ ಏನ್ ಬೇಕು ಎಲ್ಲ ಏಕು, ಎಲ್ಲ ಟೈಮ್ ಟು ಟೈಮ್ ಕೊಡು. ಸರಿ ಅತ್ತೆ, ಕೇಳ್ತೀನಿ. ಪಾಪ ನೇಹ ತಾನು ಕುಡಿಯೋಕೆ ಹೊರಟ ಹಾಲನ್ನು ಜ್ಯೋತಿಗೆ ಕೊಟ್ಟಳು. ಜ್ಯೋತಿ ರಾಣಿ ತರ ಕೂತ್ಕೊಂಡು ಹಾಲು ಕುಡಿದಳು. ಒಂದು ದಿನ ನೇಹಾಗೆ ಸುಸ್ತಾಗಿರುತ್ತೆ. ಅದಕ್ಕೆ ಬೆಳಿಗ್ಗೆ ಬೇಗ ಏಳಲು ಸಾಧ್ಯವಾಗಲಿಲ್ಲ. ಇನ್ನೂ ಮಲಗಿರುತ್ತಾಳೆ. ಇದನ್ನು ನೋಡಿ ಜ್ಯೋತಿಗೆ ಸಹಿಸಲಾಗಲಿಲ್ಲ. ಅತ್ತೆ ಅತ್ತೆ, ಈ ನೇಹ ಎಲ್ಲ ಹೋದ್ಲು ಅತ್ತೆ. ನನಗ್ ತುಂಬಾ ಹೊಟ್ಟೆ ಹಸ್ತಾ ಇದೆ. ಬೇಗ ಅವಳಿಗೆ ತಿಂಡಿ ಮಾಡ್ಕೊಡಿ ಅಂತ ಹೇಳಿ. ಅವಳಿನ್ನು ಮಲ್ಕೊಂಡಿದ್ದಾಳೆ. ಸುಸ್ತಾಗಿದೆ ಅಂತ ಏನು ಇವರೇ ಪ್ರೆಗ್ನೆಂಟ್ ಇರೋ ತರ ಮಾಡ್ತಿದ್ದಾಳೆ. ಇಷ್ಟೊತ್ತಾದ್ರೂ ಮಲ್ಕೊಂದಾಳೆ ಅತ್ತೆ. ನೋಡ, ಬೆಳಿಗ್ಗೆ ಬೇಗ ಎದ್ದಿದ್ದೀನಿ. ಸೂರ್ಯ ನೆತ್ತಿಯ ಮೇಲೆ ಬಂದ. ಅಯ್ಯೋ ಅತ್ತೆ, ನಾನು ಗರ್ಭಿಣಿ. ನನಗ್ ಸುಸ್ತಾಗಲ್ಲ, ಅವಳಿಗ್ ಸುಸ್ತಾಗತ್ತಾ? ಅವಳು ಸುಳ್ಳೆ ಹೇಳ್ತಿದ್ದಾಳೆ. ಬೇಕು ಅಂತಾನೆ ಅವಳು ಮಲ್ಕೊಂಡಿದ್ದಾಳೆ. ಏನ್ ಹೇಳ್ತಿದ್ಯಾ ನೀನ? ಹೌದತ್ಯ, ಅವಳು ನಾಟಕ ಮಾಡುತ್ತಿದ್ದಾಳೆ. ಅವಳು ಬರ್ತಾ ಬರ್ತಾ ಮೈಗಳಾಗಿದ್ದಾಳೆ. ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಮನೆ ತುಂಬಾ ಕೆಲಸ ಇಟ್ಕೊಂಡು ಮಲಗಿದ್ದಾಳೆ ಅವಳು. ಮಾಡ್ತೀನಿ ಅವಳಿಗೆ. ಈಗ್ಲೇ ಹೋಗ್ತೀನಿ. ಬೇಗ ಹೋಗಿ ಅತ್ತೆ, ನನಗ್ ತುಂಬಾ ಹೊಟ್ಟೆ ಹಸ್ತಾ ಇದೆ. ಜ್ಯೋತಿ ಗೌರಮ್ಮನ ತಲೆಯನ್ನು ಕೆಡಿಸಿ ನೇಹಾಳನ್ನು ಎಬ್ಬಿಸಲು ಕಳಿಸಿದಳು. ಏ ನೇಹ, ಇದೇನಿ ನಿಮ್ಮ ಅಪ್ಪಮನೆ ಅನ್ಕೊಂಡಿದ್ಯಾ? ಟೈಮ್ ನೋಡು, ಸೂರ್ಯ ನೆತ್ತಿಯ ಮೇಲೆ ಬಂದ. ಅತ್ತೆ, ರಾತ್ರಿ ಎಲ್ಲ ಬ್ಯಾಕ್ ಪೇನ್. ಅತ್ತೆ, ನಿದ್ದೆ ಇಲ್ಲ, ತುಂಬಾ ಸುಸ್ತಾಗಿದೆ ಇವತ್ತು. ಒಂದಿನ ರೆಸ್ಟ್ ಮಾಡ್ತೀನಿ ಅತ್ತೆ. ಏನು ರೆಸ್ಟ್ ಮಾಡ್ತೀಯಾ ಇಲ್ಲಿ? ಏನು ನಿಮ್ಮಮ್ಮ ಬಂದ ಕೆಲಸ ಮಾಡ್ತಾರಾ? ಅತ್ತೆ ಪ್ಲೀಸ್ ಅತ್ತೆ, ಇವತ್ತು ಒಂದಿನ. ನೀನೇನ್ ಹೆಚ್ಚಿಗೆ ಮಾತಾಡ್ಬೇಡ, ಬೇಗ ಎದ್ದು ಕೆಲಸ ಮಾಡು. ಪಾಪ ನೇಹ ಎಷ್ಟು ಕೇಳಿಕೊಂಡರೂ ಅತ್ತೆ ಅವಳನ್ನು ಬಿಡಲಿಲ್ಲ. ಪಾಪ 8 ತಿಂಗಳ ಗರ್ಭಿಣಿ ನೇಹ ಹೊಟ್ಟೆ ಇಟ್ಕೊಂಡು ಮನೆಯ ಎಲ್ಲ ಕೆಲಸ ಮಾಡುತ್ತಿದ್ದಳು. ಅವಳು ಕೆಲಸ ಮಾಡುತ್ತಿರುವ ಸಮಯದಲ್ಲಿ ಭೀಮಣ್ಣ ಮನೆಗೆ ಬಂದನು. ನೇಹಾ ಕೆಲಸ ಮಾಡುವುದನ್ನು ನೋಡಿ ಭೀಮಣ್ಣ, ನೇಹಾ, ಯಾಕೆ ನಿನಗೆ ಹುಷಾರಿಲ್ಲ ಅಂದೆ ಅಲ್ವಾ? ರೆಸ್ಟ್ ಮಾಡ್ಬೇಕು ತಾನೇ? ಸರಿ, ನಾನ್ ಮಾಡ್ತೀನಿ. ಅಯ್ಯೂರಿ, ನಿಮ್ ಕೈಯಿಂದ ಮನೆ ಕೆಲ್ಸ ಮಾಡ್ಸೋದ ಬೇಡ ರೀ, ನಾನ್ ಮಾಡ್ಕೊಳ್ತೀನಿ. ಯಾಕೆ ಹಠ ಮಾಡ್ತೀಯಾ ನೀನು? ಜ್ಯೋತಿಯಲ್ಲಿದ್ದಾಳೆ. ರೀ, ಅವಳು ಮಲ್ಕೊಂಡಿದ್ದಾಳೆ ರೀ. ನಾನ್ ನೋಡ್ತಾ ಇದ್ದೀನಿ. ಅವಳು ಏನ್ ಕೆಲಸ ಮಾಡ್ಲಾ? ನೀನೇ ಎಲ್ಲ ಕೆಲಸ ಮಾಡ್ತೀಯ, ಯಾಕೆ? ಅವಳಿನ್ನೂ ಚಿಕ್ಕವಳು ರೀ, ನನ್ನ ತಂಗಿ ಇದ್ದ ಹಾಗೆ. ಅವಳಿಗೆ ಯಾವಾಗ ಬೇಕೋ ಆವಾಗ ಕೆಲಸ ಮಾಡ್ಲಿ. ಆದ್ರೂ ಇಬ್ರು ಹಂಚ್ಕೊಂಡ್ ಕೆಲಸ ಮಾಡ್ಬೇಕು ತಾನೇ? ಪರವಾಗಿಲ್ಲ ಬಿಡ್ರಿ, ನಾನ್ ಮಾಡ್ತೀನಿ. ನೇಹಾ, ನಿನ್ ಎಲ್ರಿಗೂ ಒಳ್ಳೇದ್ ಬಯಸ್ತೀಯ. ನಿಂಗ್ ಯಾವಾಗ ದೇವರು ಒಳ್ಳೇದ್ ಮಾಡ್ತಾನೆ? ರೀ, ನನಗೇನಾಗಿದೆ? ಚೆನ್ನಾಗಿದ್ದೀನಲ್ವಾ? ನಂಗೇನ್ ಗೊತ್ತಿಲ್ಲ. ಅನ್ಕೋಬೇಡ ಸ್ನೇಹ, ನಂಗೆಲ್ಲ ಗೊತ್ತು. ಆದಷ್ಟು ಬೇಗ ನಾನೇ ಒಂದು ಪರಿಹಾರ ಹುಡುಕ್ತೇನೆ. ಒಂದು ದಿನ ನೇಹ ನೀರನ್ನು ಒಳಗೆ ತರುತ್ತಿರುವ ಸಮಯದಲ್ಲಿ ಅಮ್ಮ! ಮನೆ ತುಂಬಾ ನೀರಾದವು. ಅಯ್ಯೋ ಅಮ್ಮ, ದೇವ್ರೇ, ಯಾರಾದ್ರೂ ಇದ್ದೀರಾ? ಜ್ಯೋತಿ ಮತ್ತು ಗೌರಮ್ಮ ಅಲ್ಲೇ ಸೋಫಾ ಮೇಲೆ ಕೂತಿದ್ರು. ಎದ್ದು ಬಂದು ಅವಳಿಗೆ ಸಹಾಯ ಮಾಡಲಿಲ್ಲ. ಪಾಪ ನೇಹ ಬಿದ್ದು ಅಮ್ಮ, ನರಳಾಡುತ್ತಿದ್ದಳು. ಯಾರಾದ್ರೂ ಇದ್ದೀರಾ? ಹೊರಗಡೆ ಒಬ್ಬ ಅಜ್ಜಿ ಹೋಗುತ್ತಿದ್ದಳು.
ಇವಳು ನರಳುವುದನ್ನು ನೋಡಿ ಒಳಗೆ ಬಂದು ನೇಹಾಳಿಗೆ ಸಹಾಯ ಮಾಡಿದಳು. ಯಾಕಮ್ಮನೆ, ಏನಾಯ್ತು? ಅಜ್ಜಿ ನೀರು ತೆಗೆದ್ಕೊಂಡು ಒಳಗ್ ಬರುವಾಗ ಕಾಲ್ ಜಾರಿ ಬಿದ್ದೆ. ಅಯ್ಯೋ, ನೀನೇ ನಮ್ಮ ತುಂಬಾ ಗರ್ಭಿಣಿಯಾಗಿ ಈ ಥರ ಕೆಲಸ ಎಲ್ಲ ಮಾಡ್ತಾರ ನಿಮ್ಮತ್ತೆ? ಎಲ್ಲಿ? ಅವ್ರು ಒಳಗಿದ್ದಾರೆ ಅಜ್ಜಿ. ಹಾಗಿದ್ರೆ ಅವರು ನಿನಗೆ ಸಹಾಯ ಮಾಡಲು ಬರ್ಲಿಲ್ವಾ? ಏನ್ ಮಾಡೋದು ಅಜ್ಜಿ, ಎಲ್ಲ ಪಡ್ಕೊಂಡ್ ಬರ್ಬೇಕಲ್ವಾ? ಹುಟ್ಟಿದ್ದು ಬಡತನದಲ್ಲಿ ಬಾಳ್ತಾ ಇರೋದು, ಕಷ್ಟದಲ್ಲಿ ಜೀವನದಲ್ಲಿ ಸುಖ ಎಂದ್ರೆ ಏನೂ ಮರ್ತೋಗಿದೆ. ಯಾಕ್ ನೇಹಾ, ಏನಾಯ್ತು ಹೇಳ್ಕೊ. ಹೇಳಿದ್ರೆ ಮುಗಿಯೋ ಅಂತ ವಿಷಯ ಅಲ್ಲ ಅಜ್ಜಿ. ನಿನ್ನ ತಾಯಿ ಅಂತ ತಿಳಿದುಕೊಂಡು ಹೇಳು, ಮನಸ್ಸು ಹಗುರಾಗತ್ತೆ. ಅಜ್ಜಿ ಮೊದ್ಲು ಅತ್ತೆ ನನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ರು. ನನ್ ಜೊತೆ ಚೆನ್ನಾಗಿದ್ರು, ಆದ್ರೆ ಈಗ ಅಷ್ಟೇ ದ್ವೇಷ ಮಾಡ್ತಿದ್ದಾರೆ. ನಿನ್ನ ಅತ್ತೆ ನಿನ್ ಜೊತೆ ಮೊದಲಿನ ತರ ಇಲ್ವಾ? ಇಲ್ಲ ಅಜ್ಜಿ, ಜ್ಯೋತಿ ಬಂದಾಗ ನಮ್ಮನೆ ವಾತಾವರಣ ಪೂರ್ತಿ ಚೇಂಜ್ ಆಗಿದೆ. ನಾನು ಬಡವಿ ಅಂತ ನನ್ನ ಕೀಳಾಗಿ ನೋಡ್. ಇದನ್ನೆಲ್ಲ ನೋಡಿ ನಿನ್ನ ಗಂಡ ಏನಂತಾನೆ? ನಾನು ಅವ್ರಿಗೇನು ಹೇಳಿಲ್ಲ ಅಜ್ಜಿ, ಮತ್ತೆ ಯಾಕೆ ಅವ್ರ ಮನಸ್ಸನ್ನು ಬೇಜಾರ್ ಮಾಡೋದು ಅಂತ. ನಿನ್ನ ಈ ಒಳ್ಳೆತನವೇ ನಿನ್ನ ಕೈ ಹಿಡಿಯುತ್ತದೆ ನೇಹಾ. ಯೋಚನೆ ಮಾಡ್ಬೇಡ, ಒಳ್ಳೇದೇ ಆಗತ್ತೆ. ಹಲೋ ನೇಹಾ, ಮಗಳೇ ಹೇಗಿದ್ದೀಯಾ? ಚೆನ್ನಾಗಿದ್ದೀನಿ ಅಮ್ಮ. ನೀನು ಹೇಗಿದ್ದೀಯಾ? ಅಪ್ಪ ಹೇಗಿದ್ದಾರೆ? ಅವರು ಚೆನ್ನಾಗಿದ್ದಾರೆ. ನಿನ್ನಿದೇ ಊರಲ್ಲಿ ಕೊಟ್ಟು ನಿನ್ ಮುಖ ನೋಡು ಭಾಗ್ಯ ಇಲ್ಲ ಕಣಮ್ಮ, ಅದೇ ಬೇಜಾರು. ಬೇಜಾರ್ ಮಾಡ್ಕೋಬೇಡಮ್ಮ, ನಾನು ಆದಷ್ಟು ಬೇಗ ಬರುತ್ತೇನೆ. ಡೆಲಿವರಿ ಟೈಮ್ ಇನ್ನೇನು ಹತ್ರ ಬಂತಲ್ವಾ? ಬೇಗ ಬಾನಿಹಾ, ತುಂಬಾ ನೆನ್ಪಾಗ್ತಿದ್ಯಾ? ಏನು ಬೇಜಾರ್ ಮಾಡ್ಬೇಡ ಅಮ್ಮ, ನಾನಿಲ್ಲಿ ಆರಾಮವಾಗಿ ಚೆನ್ನಾಗಿದ್ದೀನಿ. ಟೈಮ್ ಟು ಟೈಮ್ ತಿಂದು ಊಟ ಎಲ್ಲ ಅತ್ತನೇ ಮಾಡ್ತಾರೆ. ನೀನ್ ಅಲ್ಲಿ ಖುಷಿದ್ದೆ, ನಾವು ಇಲ್ಲಿ ಖುಷಿಯಾಗಿರ್ತೀವಿ ಕಣಮ್ಮ. ಅಪ್ಪ ಮಾತ್ನಾಡ್ತಾರಂತೆ ನೋಡು. ಹಲೋ ಅಪ್ಪ. ಹಲೋ ನೀಹಾ. ಮಗಳೇ, ಹೇಗಿದ್ದೀಯಾ ಕೂಸಿ ನೀನು? ನಾನ್ ಚೆನ್ನಾಗಿದ್ದೀನಿ ಅಪ್ಪ, ನೀನು? ನಾನು ಚೆನ್ನಾಗಿದ್ದೀನಿ. ನಿನ್ನಪ್ಪ ನಿನ್ ನೆನ್ಪಾಗಿಲ್ವಾ? ಯಾವಾಗ ಬರ್ತೀಯಾ ಇಲ್ಲಿ? ನಮಗೂ ಅಲ್ಲಿ ಬರೋಕ್ ಬಿಡಲ್ಲ. ನಾಳೆ ಅತ್ತೆ ಅವನ್ನ ಕೇಳಿ ಹೇಳ್ತೀನಿ ಅಪ್ಪ, ಆದಷ್ಟು ಬೇಗ ಬರ್ತೇನೆ. ಮತ್ತೆ ಮನೇಲೆಲ್ರೂ ಹೇಗಿದ್ದಾರೆ? ಜ್ಯೋತಿ ನಿನ್ ಜೊತೆ ಹೊಂದ್ಕೊಂಡ್ಲಾ? ಎಲ್ಲೂ ಚೆನ್ನಾಗಿದ್ದಾರೆ ಅಪ್ಪ. ಮತ್ತೆ ಜ್ಯೋತಿ ಕೂಡ ನನ್ ಜೊತೆ ತುಂಬಾ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾಳೆ. ಇಬ್ರೂ ಸೇರಿನೇ ಎಲ್ಲಾ ಕೆಲ್ಸ ಮಾಡ್ತೇವೆ. ತುಂಬಾ ಸಂತೋಷನೆ. ನಿಂಗ್ ಏನೇ ಸಮಸ್ಯೆ ಆದ್ರೂ ಹೇಳು, ನಂಗೆ ನಾನ್ ನೋಡ್ಕೊಳ್ತೀನಿ. ನನಗಿಲ್ಲಿ ಏನು ಸಮಸ್ಯೆ ಇಲ್ಲಪ್ಪ. ನಾನು ಇಲ್ಲಿ ರಾಣಿ ತರ ಇದ್ದೀನಿ. ಅತ್ತೆ ನನ್ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಳ್ತಾರೆ. ಸರಿಯಮ್ಮ, ಹಾಗಿದ್ರೆ ಫೋನ್ ಇಡ್ತೀನಿ. ನೀನ್ ಯಾವಾಗ ಹೇಳ್ತೀಯೋ ಆವಾಗ ನಿನ್ ಕರಿಯೋಕ್ ಬರ್ತೀನಿ. ಸರಿಯಪ್ಪ, ನಾನ್ ಫೋನ್ ಮಾಡಿ ಹೇಳ್ತೀನಿ. ಸರಿನಿ, ಆದಷ್ಟು ಬೇಗ ಫೋನ್ ಮಾಡು. ಸರಿಯಪ್ಪ, ಹುಷಾರು. ನೇಹಾ ತನ್ನ ತಂದೆ ತಾಯಿ ಹತ್ರ ಏನೂ ಹೇಳಲಿಲ್ಲ. ಇತ್ತ ನೇಹಾ ತಂದೆ ತಾಯಿ, ಯಾಕೋ ನನ್ ಮನ್ಸಿಗೆ ಸಮಾಧಾನ ಆಗ್ತಿಲ್ಲ ರೀ. ನನಗೂ ಹಾಗೆ ಅನಿಸ್ತಿದೆ. ರೀ, ನಾಳೆ ಹತ್ರ ಹೋಗಿ ನೋಡ್ಕೊಂಡ್ ಬರೋಣ ರೀ, ಏನಾದ್ರೂ ಆಗ್ಲಿ. ಹೌದು ಲಕ್ಷ್ಮಿ, ನಾಳೆ ಹೋಗೋಣ. ಯಾಕೋ ಅವಳ ಮಾತಿನಲ್ಲಿ ಅಷ್ಟು ಖುಷಿ ಇರ್ಲಿಲ್ಲ. ಏನೂ ಸಮಸ್ಯೆ ಇರಬಹುದು. ನನ್ ಮನ್ಸು ಅದ್ನೇ ಹೇಳ್ತಿದ್ದೀರಾ. ಹೌದು ಲಕ್ಷ್ಮಿ, ಏನಾದ್ರೂ ಆಗ್ಲಿ, ನಾಳೆ ಹೋಗಿ ಬರೋಣ. ಬೆಳಿಗ್ಗೆ ಬೇಗ ಹೋಗೋಣ. ರೆಡಿ ಆಗು. ಸರಿ ರೀ, ಹೋಗೋಣ. ಬೆಳಿಗ್ಗೆ ಎದ್ದು ನೇಹಾ ಮನೆಯ ಹೊರಗೆ ಕಸ ಗುಡಿಸುತ್ತಿರುತ್ತಾಳೆ. ಆಗ ಗೌರಮ್ಮ ಬಂದು ಬೇಕು ಅಂತ ಕಸ ಹಾಕ್ತಾರೆ. ಏನಿದು, ನೀಟಾಗಿ ನಿಂಗೆ ಕಸ ಹೊಡೆಯೋಕೆ ಬರಲ್ವಾ? ಯಾಕತ್ತೆ, ಏನಾಯ್ತು? ಇಲ್ಲಿ ನೋಡು, ಕಸ ಹಾಗೆ ಬಿಟ್ಟಿದ್ಯಾ. ನಿನ್ಗೆ ಕಸ ಗುಡಿಸೋಕೆ ಬರಲ್ವಾ? ಅಯ್ಯೋ ಇಲ್ಲ ಅತ್ತೆ, ಅದು ಹೇಗ್ ಬಂತು ಗೊತ್ತಿಲ್ಲ. ನಾನು ಸ್ವಚ್ಛವಾಗಿಯೇ ಕಸ ಹೊಡೆದಿದ್ದೆ. ಅದೇನು ಹುಡುಗಿನ ಬೇಗ ಮೊದ್ಲಿಂದ ಇನ್ನೊಮ್ಮೆ ಕಸ ಗುಡಿಸು. ಹಾಗೆ ಮನೆ ಕಲ್ಲು ತುಂಬಾ ಹೊಲಸಾಗಿದೆ. ಬಗ್ಗಿ ನೆಲ ಎಲ್ಲ ಒರೆಸು. ಮೊದ್ಲು ನನ್ ಸೊಸೆ ಜ್ಯೋತಿಗೆ ಹಾಲ್ ಬಿಸಿ ಮಾಡಿಕೊಡು. ಅತ್ತೆ, ಅದು ಮೋಪಿಲೇ ಕಲ್ವರಿಸ್ತೀನಿ. ಅತ್ತೆ ಬಗ್ಗೆ ಒರೆಸೋಕೆ ಕಷ್ಟ ಆಗುತ್ತೆ. ಅದಲ್ಲೇ ಬೇಡ ಬಗ್ಗಿನೇ ಕಲ್ಲೊರೆಸು ನೀನು. ಸರಿ, ಹತ್ತಿರ ಮುಗಿಸಿ ಒಳಗಡೆ ಕೆಲಸ ಮಾಡ್ತೀನಿ. ನೇಹಾ ಹೊರಗಡೆ ಮತ್ತೊಂದು ಸಲ ಕಸ ಹೊಡೆದು ಮನೆಯ ಒಳಗೆ ಕಲ್ಲನ್ನು ಒರೆಸುತ್ತಿದ್ದಳು.
ಏ ನೇಹ, ಇಲ್ಲಿ ನೋಡಿ, ಕೊಳೆ ಹಾಗೆ. ಅತ್ತೆದು ಹೊಟ್ಟೆ ಇಟ್ಕೊಂಡು ನೀಟಾಗಿ ಬಗ್ಗಿ. ವರ್ಷಕ್ಕೆ ಕಷ್ಟ ಆಗ್ತಿದೆ ಅತ್ತೆ. ಹೌದಮ್ಮ, ಹೌದು. ನಮಗ್ ಯಾರಿಗೂ ಆಗದೇ ಇರೋ ಕಷ್ಟ ನಿನಗ್ ಮಾತ್ರ ಆಗತ್ತೆ ನೋಡು. ನಾವ್ ಯಾರೂ ತಾಯಿನೇ ಆಗಿಲ್ಲ, ಮಕ್ಕಳನ್ನೇ ಎತ್ತಿಲ್ಲ. ಹಾಗಲ್ಲ ಅತ್ತೆ. ನಿನಗೆ ಕೆಲಸ ಮಾಡೋ ಹಾಗಿದ್ರೆ ಮಾಡು, ಇಲ್ಲ ಅಂದ್ರೆ ಹೇಳು, ನಾನೇ ಎಲ್ಲ ಮಾಡ್ಕೊಳ್ತೇನೆ. ಅಯ್ಯೋ ಬೇಡ ಅತ್ತೆ, ನಾನೇ ಮಾಡ್ತೀನಿ. ಬೇಗ ಕಲ್ಲು ಒರೆಸಿ ತಿಂಡಿ ಮಾಡು, ಹೊಟ್ಟೆ ತುಂಬಾ ಹಸ್ತಾ ಇದೆ. ಸರಿ ಅತ್ತೆ, ಮಾಡ್ಕೊಡ್ತೀನಿ. ಪಾಪ ನೇಹ ಮನೆಯ ಎಲ್ಲ ಕಲ್ಲನ್ನು ತೊಳೆದು ಮನೆ ಮಂದಿಗೆಲ್ಲ ತಿಂಡಿ ಮಾಡುತ್ತಿದ್ದಳು. ಜ್ಯೋತಿಗೆ ಇಡ್ಲಿ ಸಾಂಬಾರ್ ಅಂದ್ರೆ ತುಂಬಾ ಇಷ್ಟ, ಅದನ್ನೇ ಮಾಡ್ತೀನಿ. ಪಾಪ ನೇಹ ಜ್ಯೋತಿಗೆ ಇಷ್ಟ ಎಂದು ಇಡ್ಲಿ ಮಾಡುತ್ತಿದ್ದಳು. ಇಡ್ಲಿ ರೆಡಿ ಮಾಡಿ ಜ್ಯೋತಿಗೆ ಹೋಗಿ ಕೊಟ್ಟಳು. ಅವಳು ಮಾಡಿರೋ ಆ ಇಡ್ಲಿ ಜ್ಯೋತಿ ತಿಂದಳ ಅಥವಾ ಸಿಟ್ಟಿನಿಂದ ಎಸೆದಳ? ಮುಂದೆ ಕಥೆಯನ್ನು ನೋಡಲು ಪಾರ್ಟ್ 2 ಅಂತ ಕಮೆಂಟ್ ಮಾಡಿ.